ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಕರುಣಾಜನಕ ಮತ್ತು ಬೆಚ್ಚಿ ಬೀಳಿಸುವ ಒಂದು ಘಟನೆ ನಡೆದೋಗಿದೆ. ಸಾಲದ ಬಾಧೆಗೆ ಒಂದೇ ಕುಟುಂಬದ 3 ಒಟ್ಟಿಗೆ ಬಲಿಯಾಗಿದ್ದಾರೆ. ಇಡೀ ನಗರ ಈ ಘಟನೆಯಿಂದ ಸ್ತಬ್ಧ ಆಗಿದೆ. ಮಂಡ್ಯದ ನೆಹರು ನಗರದ ನಿವಾಸಿಗಳಾದ ಪ್ರಭಾಕರ್, ಅವರ ಹೆಂಡತಿ ಜ್ಯೋತಿ ಮತ್ತು ಇವರ ನವವಿವಾಹಿತ ಮಗ ಸಂತೋಷ್ ಮೃತಪಟ್ಟ ದುರ್ದೈವಿಗಳು. ಮೊದಲು ಇವರ ಸಾವು ನಿಗೂಢವಾಗಿತ್ತಾದರೂ ಪೊಲೀಸರಿಗೆ ಸಿಕ್ಕ ಒಂದು ಡೆತ್ ನೋಟು ಇಡೀ ಪ್ರಕರಣದ ಆಘಾತಕಾರಿ ರಹಸ್ಯವನ್ನು ಬಯಲು ಮಾಡಿದೆ. ಕುಟುಂಬದ ಯಜಮಾನ ಪ್ರಭಾಕರ್ ಸಾವಿಗೂ ಮುನ್ನ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಬಟ್ಟೆ ವ್ಯಾಪಾರದಲ್ಲಿ ಭಾರಿ ನಷ್ಟ ಉಂಟಾಗಿತ್ತು ಮತ್ತು ಖಾಸಗಿ ಫೈನಾನ್ಸ್ ಸಂಸ್ಥೆಗಳಿಂದ ಸಾಲದ ಒತ್ತಡ ಹೆಚ್ಚಾಗಿತ್ತು. ಮಾನಸಿಕ ಕಿರುಕುಳ ತಾಳಲಾರದೆ ತಾನೂ ಇಲ್ಲದ ಮೇಲೆ ಹೆಂಡತಿ ಮಗ ಕಷ್ಟಪಡಬಾರ್ದು ಅಂತ ಪ್ರಭಾಕರ್ ಅವರೇ ಇಬ್ಬರನ್ನು ಕೊಲೆ ಮಾಡಿ ಆ ಬಳಿಕ ತಾವು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರೋದ್ರಾಗಿ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಘಟನೆ ನಡೆದ ರಾತ್ರಿ ಪ್ರಭಾಕರ್ ಅವರು ಪತ್ನಿ ಜ್ಯೋತಿಯನ್ನ ಪಂಚೆಯಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಆ ವೇಳೆ ಅಲ್ಲಿಗೆ ಬಂದ ಮಗ ಸಂತೋಷ್ನನ್ನು ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ದಾರೆ. ವಿಶೇಷ ಏನಂದರೆ, ಕೇವಲ 1.5 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ನವವಿವಾಹಿತ ಸೊಸೆ ಅದೇ ಮನೆಯಲ್ಲಿದ್ದರೂ ಕೂಡ ಆಕೆ ಗಾಢ ನಿದ್ರೆಯಲ್ಲಿದ್ದ ಕಾರಣ ಘಟನೆ ಆಕೆಯ ಗಮನಕ್ಕೆ ಬಂದಿರಲಿಲ್ಲ. ಮರುದಿನ ಬೆಳಗ್ಗೆ ಸೊಸೆ ಎದ್ದು ತಿಂಡಿ ತಯಾರಿಸಿ ಅತ್ತೆಯನ್ನು ಎಬ್ಸೋದಿಕ್ಕಂತ ಹೋದಾಗ ತಾಯಿ ಮಗ ಹೆಣವಾಗಿ ಬಿದ್ದಿರೋದು ಬೆಳಕಿಗೆ ಬಂದಿದೆ. ಇನ್ನೊಂದು ಕಡೆ ಪ್ರಭಾಕರ್ ಅವರು ತಮ್ಮ ಬಟ್ಟೆ ಅಂಗಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಬಗ್ಗೆ ಮಾತಾಡಿದ ಪ್ರಭಾಕರ್ ಅವರ ಸಹೋದರ ವೆಂಕಟರಾಮು ಅನ್ನೋರು, 1 ತಿಂಗಳ ಹಿಂದಷ್ಟೇ ಮಗನ ಮದುವೆ ಮಾಡಿದ್ದ, ಹಣದ ಸಹಾಯ ಕೇಳಿದಾಗ ಬೇಡ ಅಂತಿದ್ದ, ಬಡ್ಡಿಗೆ ಸಾಲ ಮಾಡಬೇಡ ಅಂತ ಹೇಳಿದ್ದೆ ಅಂತ ಕಣ್ಣೀರು ಹಾಕಿದ್ದಾರೆ. ಸದ್ಯಕ್ಕೆ ಮಂಡ್ಯ ಜಿಲ್ಲಾ ಪೊಲೀಸ್ SP ಶೋಭಾ ರಾಣಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಡೆತ್ ನೋಟ್ ಆಧಾರದ ಮೇಲೆ ತನಿಖೆಯನ್ನು ಮುಂದುವರೆಸಿದ್ದಾರೆ. ಸಾಲದ ಕಿರುಕುಳಕ್ಕೆ ಒಂದು ಸುಂದರ ಕುಟುಂಬ ಹೀಗೆ ಹಾರದ ಹಕ್ಕಿಯಾಗಿದ್ದು ನಿಜಕ್ಕೂ ದುರಂತ. ಇದರಲ್ಲಿ ಅವರು LNT ಇಲ್ಲಿ ಅವರು ಹೋಮ್ ಲೋನ್ ಸಾಲ ಮಾಡಿದ್ರು ಮತ್ತು ಆ EMI ಕಟ್ಟಲಿಕ್ಕೆ ಅವ್ರನ್ನ ಕಟ್ಟಬೇಕಾಗಿತ್ತು. ಅದೊಂದು ಪ್ರೆಷರ್ ಇತ್ತು. ನಂತರ ಅವ್ರಿಗೆ ವ್ಯಾಪಾರದಲ್ಲಿ ಅವ್ರಿಗೆ ಬಿಸ್ನೆಸ್ ಡೌನ್ ಆಯಿತು ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ. ಮತ್ತೆ ಜ್ಯೋತಿನವ್ರನ್ನ ಮರ್ಡರ್ ಮಾಡಿರೋದು ನಾನೇ ಅನ್ನೋದು ವಿಚಾರ ಬರ್ದಿದ್ದಾರೆ. ಅದ್ರ ಬಗ್ಗೆ ಯಾವುದು ಡೆತ್ ನೋಟ್ ಅಲ್ಲಿ ಮೆನ್ಷನ್ ಇಲ್ಲ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.